ಸತೀಶ ಬ್ಯಾಗೆಲ್ಲ ಇಲ್ಲೇ ಮಡಿಕಣ ನೀನು. ಮಡಗ್ರಿ ಮಾವು, ಏನಾಗಕ್ಕಿಲ್ಲ ಮಡಗ್ರಿ. ಏನು ಅಂತ ಜನ ಇಲ್ಲ, ಜನ ಇದ್ದಾಗ ಎದ್ರುಕೋಬೇಕು ಅಷ್ಟೇ, ಏನು ಜನ ಇಲ್ಲ. ಟ್ರೈನ್ ಎಷ್ಟೊತ್ಗದ್ಲಾ? ಇಲ್ಲೊಂದು ಅಂಗಡಿನೂ ಕಾಣಕ್ಕಿಲ್ಲ, ಏನೂ ಇಲ್ಲ. ಟೈಮಿಂಗ್ ಎಲ್ಲ ಸರಿಯಾಗಿ ತಿಳ್ಕೊಂಡಿದ್ಯೋ? ಮುಂದಕ್ಕತೆಮ್ಮ ಒಯ್ಯೋ ದೊಡ್ಡ ಸ್ಟೇಷನ್ನು. ನಾನು ಅಲ್ಲಿ ಹೋದ್ರೆ ಜಂಜಂಗುಳಿ ಬ್ಯಾಗು ಮಕ್ಳು ಮರಿ ಹಿಡ್ಕೊಂಡು ಓಡಾಡೋದು ಹತ್ತೋದು ಎಲ್ಲ ಕಷ್ಟ ಅಂತೇಳಿ ಇನ್ನೂ ಒಂದು ಸ್ಟಾಪ್ ಹಿಂದೆಲೆ ಬುಕ್ ಮಾಡಿದೆ. ಹಾಂ ಸರಿ ಒಳ್ಳೆ ಕೆಲಸ ಮಾಡಿದೆ. ಆಮೇಲೆ ಹಾಕ್ಬೇಕು. ಜನಗಳು ಅವಸರಕ್ಕೆ ದುಃಖಾಟ ಮಾಡ್ಕೊಂಡು ಒಳ್ಳೇದಾಯ್ತು. ಹೆಂಗೋ ಇಲ್ಲಿ ವಿಶಾಲವಾಗದೆ, ಜನನೂ ಕಮ್ಮಾಗೋರೆ. ಟ್ರೈನ್ ಎಷ್ಟೊತ್ತು ಬರ್ತದಂತಲ, ಈ ಬಿಸಿಲು ಜಳದಲ್ಲಿ ನಿಲ್ಲಕ್ಕಾಗಕ್ಕಿಲ್ಲ. ಟ್ರೈನ್ ನಡೀತಿದ್ರೆ ಒಂಥರ ಗಾಳಿ ಬೀಸ್ದಂಗೆ ತಣ್ಣಗಾಗ್ತದೆ. ಕಿಟಕಿ ಪಕ್ಕದಾಗ ಕೂತ್ಕೊಂಡು ಆರಾಮಾಗಿ ಗಾಳಿ ತಕ್ಕೋಬೋದು. ಆಯ್ತು ನಿಂಗೆ ಕಿಟಕಿ ಪಕ್ಕಲ್ಲೇ ಕುತ್ಕೋ, ಬರ್ತದೆ ಇನ್ನೊಂದು 5 ನಿಮಿಷ ಕುತ್ಕೊಳ್ಳಿ. ಅಲ್ಲೋಗಲ್ಲೋ ಬೆಂಚತೆ ಹೋಗಿ ಸಸಿ ಕುತ್ಕೋ, ಮಗ ಕುಂಡ್ರಿಸ್ಕೊಂಡು. ಬೇಡ, ನಮಗೆ ಭಯ ಆಯ್ತದೆ. ಇಲ್ಲೇ ಇರೋಣ ಎಲ್ಲರೂ ಒಟ್ಟಿಗೆ. ಆಮೇಲೆ ಇನ್ನೊಂದು, ಎಲ್ಲರ ಕುತ್ಕೊಳ್ಳಿ, ಎಲ್ಲರ ಇಲ್ಲಿ ಬ್ಯಾಗ್ಗಳು ಕಡಿಕೆ ಆದಷ್ಟು ಗಮನ ಕೊಡ್ರಿ. ನೀವು ಹೆಂಗಸ್ರು ಕಿಟಕಿ ಪಕ್ಕ ಕೂತ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ರಾತ್ರಿ ನಿದ್ದೆ ಬಂದಾಗ ನಂಗೆ ಹೇಳು, ಗೊತ್ತಾಯ್ತೆ? ಮೊಬೈಲ್ ಎಲ್ಲ ಇದ್ದರೆ ಎತ್ತಿಕ್ಬಿಟ್ಟು ಮಲಿಕೋಬೇಕು. ಎಲ್ಲಿ ಎಂತೆಂಥ ಜನಗಳು ಹತ್ತುತ್ತಾರೋ ಇಳಿತಾರೋ ಗೊತ್ತಾಗಕ್ಕಿಲ್ಲ. ಸ್ಯಾನೆ ಹುಷಾರಾಗಿರ್ಬೇಕು, ಗೊತ್ತಾಯ್ತೇನಾ? ತಕೊಳ್ಳ, ಇನ್ನೇನು ಅವಳೇನು ಚಿಕ್ಕ ಹುಡುಗಿನೇ, ಗೊತ್ತಾಗಕ್ಕಿಲ್ವೇ? ನಾವೆಲ್ಲ ಇದ್ದೀವಲ್ಲ, ನೋಡ್ಕೊಳ್ಳೋಣ ತಕೋ. ಅಂದಂಗೆ ಸೀಟೆಲ್ಲ ನೀಟಾಗಿ ಬುಕ್ ಮಾಡಿದ್ದಿ ತಾನೆ? ಆಮೇಲೆ ಕಿತ್ತಾಡವು ಪತ್ತಾಡವು ಬಂದು ಜಾಗ ಬುಡಿ ಗೀಗ ಬುಡಿ ಅನ್ನೋದು ಬೇಡ. ಮಾವೋ, ಕಾರಲ್ಲಿ ಕರ್ಕೊಬರ್ದೇ ಇರ್ಬೋದು, ಟ್ರೇನಾಗ ಕರ್ಕೊಬಂದ್ರು ನೀನು ಮಜ್ವಾಗೆ ಕರ್ಕೊಬತ್ತೀನಿ ಕೇಳು. ಅಂತ ಇಂಥ ಕಡಿಕೆಲ್ಲ ಹಚ್ಚಕ್ಕಿಲ್ಲ. ಅಬ್ಬ ಆಮೇಲಿಂದ ನಂಗೆ ತಿಂಡಿ ಕೂಸು ಟ್ರೈನಲ್ಲೇ ಕೊಡಿಸ್ತೀನಿ ಕಣವ, ಕೊಡಿಸ್ತೀನಿ. ಬೇಡ ಕಣ್ಲ ಪುಟ್ಟಿ, ತಿನ್ಬಾರ್ದು ಕಣವ ಆಚೆ ತಿಂಡಿಯ. ಅವ್ವ ಏನಾರು ತಂದಿದ್ರೆ ಡಬ್ಬಿಗೆ ಹಾಕೊಂಡು ಅದನ್ನ ತಿನ್ನು. ಇಲ್ಲಿ ಎಂತೆಂಥದ್ದು ಏನೇನೋ ತಿನ್ಬಾರ್ದು. ಮಗ್ಗಿಗೆ ಹುಷಾರ್ಗೆ ತಪ್ಪದ್ ಕಣ್ಲ, ಬೇಡ ಅನ್ನೋ. ಮಕ್ಕಳಾಡ್ಸೋ ಮುಖ್ಯ ಅರ್ಥನೇ. ಸೈರನ್ ಆಯ್ತಾರಂಗದೆ, ಬತ್ತಾ ಇರೋದಂಗದೆ ಟ್ರೈನು. ತಗೊಳ್ಳಿ ಬ್ಯಾಗೆಲ್ಲ ಕೈಗೆ ಇಟ್ಕೊಳ್ಳಿ. ರೀ, ನೀವು ಮುಂದೆ ಹತ್ಬಿಟ್ಟು ಮಗ ಹತ್ತಿಸ್ಕೊಳ್ರಿ, ಬ್ಯಾಗೆಲ್ಲ ಈ ಸಿಕ್ಕ್ರಿ. ಆಮೇಲೆ ಮಾವ ಎತ್ತಲಿ, ನಾನು ಕೊನೆಗೆ ಹತ್ತೀನಿ. ಬತ್ತಾ ಇರಂಗದೆ, ಸೈರನ್ ಜೋರಾಗಾಯ್ತು ನೋಡೋಣಿರಿ. ಲೇ, ಹಿಂದಕ್ಕೆ ಬರಲ್ಲ, ಈ ಹಳಿ ಮೇಕ್ ತಾನೇ ಬರುತ್ತೆ. ಒಬ್ಬ ಹಿಂದಕ್ಕೆ. ಬಂದೆ. ಅಯ್ಯ ಆಳು ಬಸ್ತೀವನೇ, ಅಲ್ಲೇ ನಿಲ್ಸಂಗವನೇ. ಬರ್ರಿ ಎಲ್ಲ ಬರ್ರಿ, ಬ್ಯಾಗ್ ಇಟ್ಕೊಳ್ರಿ. ಮಾವಯ್ಯೋ, ಹೆಂಗದೆ? ಸಂದಾಕದ ಆರಾಮಾಗಿ ತಲುಪೋದೆ? ಹೂ ಕಣಪ್ಪ, ಸಂದಕದೆ. ವಿಶಾಲವಾಗಿ ಯಾರು ಇಲ್ದರ ಆರಾಮಾಗಿ ಕೂತ್ಕೋಬೋದು. ಮೇಲೆ ಯಾರು ಬರೋಕ್ಕಿಲ್ವಲ್ಲ? ಇಲ್ಲ, ಈ ಪೂರ್ತಿ ಈ ಇದೆಯ ಕ್ಯಾಬಿನೆಯ ನಾನೇ ಬುಕ್ ಮಾಡೀನಿ. ಸುಮ್ಕೆ ಆಮೇಲೆ ಯಾರು ಬರೋದು ಹತ್ತೋದು ಇಳಿಯೋದು, ಅಯ್ಯೋ ಯಾಕೆ ಬೇಕು? ಅದಕ್ಕೆ. ಅಲ್ಲ ಕಣ್ರಿ, ನಾವಿರೋ ನಾಲ್ಕಾಳಿಗೆ ಇಷ್ಟು ಅಗ್ಲ ಪೂರ್ತಿ ಬುಕ್ ಮಾಡ್ಕೊಬಿಟ್ರೆ? ಹೂ ಕಣ್ರೆ, ಸುಮ್ಕೆ ಬೇರೆಯವ್ರು ಬರ್ತಾರೆ, ಕಾಲಡಿ ಬ್ಯಾಗ್ ಇಕ್ತಾರೆ, ಮ್ಯಾಲಕ್ಕೆ ತಲೆ ಕಾಲು ಇಕ್ಕೊಂಡು ಹತ್ತುತ್ತಾರೆ, ಯಾಕೆ ಬೇಕು? ಅದಕ್ಕೆ ಇಷ್ಟಾಗಲ ಪೂರ್ತಿ ಯಾರು ಬರೋಂಗಿಲ್ಲ. ಇಲ್ಲೇ ಗಂಟ ನಮ್ಮ ಮನೆ ಇದ್ದಂಗೆ ಇತ್ಕೊಂಬಿಡ್ಬೋದು. ಬುಕ್ ಮಾಡಿಬಿಟ್ಟಿವ್ನಿ. ಮಗಳೇ, ಇಷ್ಟ ಆಯ್ತೆ? ಹ್ಞೂ ಅಪ್ಪ. ಆದ್ರೂ ರಾತ್ರಿ ಹೊತ್ತು ಹೋಗಿದ್ರ ಹೊತ್ತು ಭಯ ಆಗಕ್ಕಿಲ್ವೇನಲ್ಲ? ಇಲ್ಲ ಕಣ್ಮವು, ಇದು ಹೊಸಿ IP ಕ್ಲಾಸ್ ಥರ. ಇವರು ಬರೋಕ್ಕಲ್ಲ, ಬುಕ್ ಮಾಡಿರೋರು ಮಾತ್ರ ಹತ್ತುತ್ತಾರೆ. ಒಳ್ಳೆದಾಯ್ತು. ಈ ಬಾಗ್ಲು ಬರ್ತಾವಲ್ಲ, ಬಾಗ್ಲು ಅವು ಬುಕ್ ಮಾಡಿಬಿಡ್ಬೇಕಾಯ್ತು. ಅತ್ತಗೆ ರಾತ್ರಿ ಹೊತ್ತು ಅಚ್ಚುಕಟ್ಟಾಗಿ ಬೀಗ ಹಾಕೊಂಡು ಮನೆ ಕೊಡ್ಬೋದಾಯ್ತು. ಏಮವೋ, ನಾವೇನು ವಾರನ್ಗಟ್ಲೆ ಹೋದೇವ? ಹೋಯ್ತಾ ಇರೋದ ಇವತ್ತು ಹೋಗಿ ನಾಳೆಗೆ ತಲುಪ್ತೀವಿ, ಒಂದು ರಾತ್ರಿಗೆ ಅಂಥದ್ದು. ಅದು ಅಲ್ಲೇ ಬಾಕ್ಲತೆ ಮಾಡೋಣ ಅಂದ್ಕೊಂಡೆ, ಅದು ಇದ್ರ ಡಬಲ್ ರೇಟ್ ಇತ್ತು. ಅದಕ್ಕೆ ಸಾಕಿದೆ ಬಿಡತ್ತೆಗೆ ಅಂತ ಮಾಡ್ಕೊಂಡೆ. ಒಳ್ಳೇದು ಬ್ಯಾಗ್ಗಳೆಲ್ಲ ಕೆಳಗೆ ಇಕ್ಕಿದ್ದೀರೇ? ಹ್ಞೂ ಮಾವಯ್ಯ, ಎಲ್ಲ 4 ಬ್ಯಾಗೂ ಕೆಳಗೆ ಇಕ್ಕಿವ್ನಿ. ಮಾವಯ್ಯ, ನಿಂಗೆ ಬಸ್ಸಾಗಿ ಓಡಾಡಿ ಸಾಕಾಗಿರ್ಬೇಕು. ಮನಿಕೊಬಿಡು, ಉದ್ದು ಕಾಲು ಚಾಚ್ಕೊಂಡು. ಸಸಿ
ಏನಾರ ಊಟ ಪಟ್ಟ ತಂದಿದ್ಯಾ ಇಲ್ಲ ತಗೋಬೇಕಾ? ಮಾವಿಂಗೆ ಊಟ ಕೊಟ್ಬಿಡು. ಮಗಿಗೂ ಮಾವಿಂಗೂ ತಿನ್ಬಿಟ್ಟು ಮಲಿಕೊಬಿಡ್ಲಿ ಅವರು. ಏ ಬೇಡ ಕಣ್ಲ ಬೇಡ. ಈಗ ಆಗ ಸಂದೆ ಬತ್ತ ಆಯ್ತಾ ಬತ್ತು. ಈಗ ಊಟ ಮಾಡ್ಕೊಂಡು ಮನಿಕೊಂಡ್ರೆ ಅರ್ಧ ರಾತ್ರಿಗೆ ಹೆಚ್ಚಾಗೋಯ್ತದೆ. ಇನ್ನಷ್ಟೊತ್ತು ಹೋಗ್ಲಿ, ಕತ್ಲಾದ್ಮೇಲೆ ಒಟ್ಟಿಗೆ ತಿನ್ಬಿಟ್ಟು ಮನಿಕತ್ತೀವಿ. ಮಗ್ಗಿಗೆ ಹೊಸ್ದೇ ಸೀರೆ ತಿನ್ಸ್ಬಿಡವ. ಇಲ್ಲ ಮಾವಯ್ಯ, ಅವಳಿಗೂ ಒಟ್ಟಿಗೆ ನೀವು ಮಾಡುವಾಗಲೇ ಮಾಡಿಸ್ತೀನಿ. ಅವಳು ಇವಾಗ ತಿಂದರೆ ಇನ್ನು ಆಮೇಲೆ ರಾತ್ರಿಗೆ ಹೊಟ್ಟೆ ಸೀನ್ಕೊಂಡು ಎದ್ದು ಕೂತ್ಕೋತಾಳೆ. ಅಮ್ಮ ತಿಂಡಿ ತಿಂಡಿ ಬೇಕು. ಪುಟ್ಟಿ, ಎಣ್ಣೆ ಪದಾರ್ಥಗಳು ಬೇಡ ಕಣವ, ಸುಮ್ಕೆ. ಏನಾಗಕ್ಕಿಲ್ಲ ಮಗಿಗೆ ಬಾಯರ್ಕೆ ಕಣ್ಲ ಕೂಡ. ಊರಾಗೆ ಅಲ್ಲಿ ಏನೋ ಒಂದಿಷ್ಟು ತಿಂದು ಬಂದಿತ್ತು. ಈಗ ಅವು ಹೋಟ್ಲಲ್ಲಿ ಊಟವೂ ಸರಿಯಾಗಿ ಮಾಡಲಿಲ್ಲ. ಒಂದಿಷ್ಟು ಏನಾರು ತಂದಿರ ಕೊಡವ ಸಸಿ, ಮಗ ಬಾಯಾಡ್ಲಿ. ಇದೇನು ಬಸ್ ನಂಗೆ ಜುಗಾಡ್ ಹಾಕಿಲ್ಲ, ನಿಧಾನಕ್ಕೆ ಹೋಯ್ತದೆ. ಏನಂತ ಹೊಟ್ಟೆ ಕುಲ್ಸೋದು ತುಲ್ಕ್ಸೋದು ಏನಾಗಕ್ಕಿಲ್ಲ. ಸರಿ ಮಾವ. ಏ ಪುಟ್ಟಿ, ಏನೇ ಬೇಕು ನಿಂಗೆ? ಚಿಪ್ಸು, ಜ್ಯೂಸು. ನೋಡಿ ನೋಡಿ, ಇದೇ ಅವಳು ಕೇಳೋದು. ಇದನ್ನು ತಿಂದರೆ ಸುಮ್ಕಿದ್ದಾಗಲೇ ಕಕ್ತಾಳೆ. ಇನ್ನೀಗ ಕೇಳಬೇಕೆ? ಸುಮ್ ಕೂತ್ಕೊಳ್ಳೆ, ಅವೆಲ್ಲ ಕೊಡೋಕ್ಕಿಲ್ಲ. ಹಣ್ಣ ತಿಂತೀಯಾ? ಹಣ್ಣು ಬೇಡ. ಪುಟ್ಟಿ, ಆರೆಂಜ್ ಎಲ್ಲ ತಿನ್ನಬೇಕು, ತಿನ್ನವ. ಆ ಚಿಪ್ಸ್ ಎಲ್ಲ ತಿನ್ಬೇಡ, ಊರಿಗೆ ಹೋದ್ಮೇಲೆ ಕೊಡಿಸ್ತೀನಿ. ಯಾಯ್ ಸುಮ್ಕಿರೋ, ನನ್ನ ಮೊಮ್ಮಗಳು ನೀವು ಚಡಿಸ್ಬೇಡ್ರಿ ಕಣ. ಅವರಿಬ್ರು ಕೊಡ್ಸೋಕ್ಕಿಲ್ಲ, ನಾನು ಕೊಡಿಸ್ತೀನಿ. ಈಗ ಹಣ್ಣು ತಿನ್ಬಿಡು, ಆಮೇಲೆ ಟ್ರೈನ್ ಇನ್ನೊಂದು ಸ್ಟಾಪಲ್ಲಿ ನಿಲ್ಸ್ತದಲ್ಲ, ಅಲ್ಲೋಗಿ ಚಿಪ್ಸ್ ತಗೊಬಂದು ಕೊಟ್ಟೇನು. ಆಯ್ತಾ ಮಗನೇ? ಓ ಸರಿ ತಾತ. ನೋಡೋ, ನನ್ನ ಮೊಮ್ಮಗಳು ಹೇಳಿದ ಮತ್ತೆ ಕೇಳೋದಲ್ಲ. ಇವಾಗ ಹಣ್ಣು ಕೊಡುವ ಅಣ್ಣ. ಹಣ್ಣು ಬೇಡ, ನೀನು ನಂಗೆ ಚಿಪ್ಸ ಮುಂದಿನ ಸ್ಟೇಷನಾಗೆ ಕೊಡಿಸು. ನೋಡಮ್ಮವ, ನಿನ್ನ ಮೊಮ್ಮಗಳು ಎಷ್ಟು ಚುರುಕಾಗೋಳೆ ಇರ್ತವ. ಅದಕ್ಕೆ ಅವ್ರುವ ಹಾಗೆ ಈಗ ಒಂದೊಂದು ಕೊಡ್ತಾ ಇರ್ತಾಳೆ. ನೋಡು, ನಿನ್ನ ಹಣ್ಣು ತಿನ್ನೋ ಚಿಪ್ಸ್ ಕೊಡ್ಸ್ತೀನಿದೆ, ನಂಗೆ ಹಣ್ಣು ಬೇಡ ಚಿಪ್ಸ್ ಮಾತ್ರ ಕೊಡಿಸು, ಯಾವಾಗ ಕೊಡಿಸ್ತೀವಿ ಕೊಡಿಸು ಅಂತ ಅವಳೆ. ಬಲಾರೆ ಮಗಳು, ಸತೀಶನ ಮಗಳು. ಎಷ್ಟಾರು ನೀ ಕಮ್ಮಿ ಇದ್ದೇನಲ್ಲ. ನೋಡ್ದ, ನಂಗೂ ನನ್ನ ಬುಡಕೆ ಬಾ. ಹಾಂ, ಅಂದಂಗೆ ಮಾವ, ಅತ್ತೆಗೆ ಹೇಳ್ಬಿಟ್ಟು ಬಂದು ಏನಂದ್ಲು ಅತ್ತಮ್ಮ? ನೆನ್ನೆನೇ ಹೇಳ್ಬೇಕಲ್ಲ, ಅವಳು ಬುದ್ಧಿ ಗೊತ್ತಲ್ಲ. ಉದ್ರ ಭದ್ರ ಅಂತಿದ್ಲು. ಏನಾರ ಬಳ್ಕೊ ನೀನು ಅಂದ್ಬಿಟ್ಟು ರಾತ್ರಿಲೇ ಬಟ್ಟೆ ಎಲ್ಲ ಎತ್ತಿ ಕಡಿದೆ. ಬೆಳಿಗ್ಗೆ ಎತ್ಕೊಂಡು ನಿಮ್ಮ ತಕ್ಕ ಬಂದೆ. ಮಾವ, ಅನಿತು ಒಂದು ಮಾತು ಹೇಳ್ಬಿಟ್ಟು ಬರಬೇಕಾಗಿತ್ತು. ಅಯ್ಯೋ ತಾಯಿ, ನಿಮ್ಮ ಅತ್ತೆಗಳಕ್ಕೆ ಮುಂಚೆ ಅನಿತಿನ ಹತ್ರನೇ ಹೇಳಿದ್ದು. ಸತೀಶ ಕಿಸೋರು ಮಿಸ್ ಹೇಳಿದ್ನಲ್ಲ, ಅದ್ರ ಕಡೆ ಹೊಸಿ ಗಮನ ಕೊಡು, ಹಿಂಗೆ ನಾನು ಇರಲ್ಲ ಕಣ್ತಾಯಿ ಅಂತೇಳಿ ಅವಳು ಮನೆ ದಿವಸನೇ ಹೇಳಿ, ನೆನ್ನೆ ನಿಮ್ಮ ಅತ್ತೆಗೆ ಹೇಳಿ ಇವತ್ತು ಬಂದೆ. ಮಾವ, ಫ್ಯಾಕ್ಟ್ರಿಗೆ ಯಾರನ್ನ ನೋಡ್ಕೊಳಕ್ಕೆ ಹೇಳಿದ್ಯಾ? ಕಿಸೋರಂಗೆ ಹೇಳ್ದ? ಅಯ್ಯೋ, ಈಗ ಅವನು ಮಾಡೋ ಏನೋ ಚವಿ ಕೆಲಸದಲ್ಲಿ ಫ್ಯಾಕ್ಟ್ರಿ ನೋಡ್ಕೊಂಡ ನೀನು? ಇಲ್ಲ ಸೀನಂಗೆ ಹೇಳ್ಬಿಟ್ಟು ಬಂದೀನಿ, ನೋಡ್ಕೋತಾ ಇರಲ್ಲ ಅಂತ. ಒಂದು ಈಗ ಅಂಥವೇನು ಕೆಲಸ ಇರಲಿಲ್ಲ, ನೋಡ್ಕೋತಂತಕೋ. ಮಾವ, ಈಗ ಫ್ಯಾಕ್ಟ್ರಿ ಕಡೆ ಕಿಸಾರ ಬರೋದೇ ಇಲ್ವಾ? ಇಲ್ಲ ಕಣವ, ಬಂದಾಗೆಲ್ಲ ತಲೆ ತಿನ್ನೋ ಕೆಲಸ ಮಾಡ್ತಿದ್ದ. ಉಗ್ದು ಅಟ್ಟಿದ್ದೆ ಒಂದು ಸತಿ, ಅದಾದ್ಮೇಲೆ ಬಂದಿಲ್ಲ. ನೀನು ಉಗ್ಯೋದೆಚ್ಚ, ಅವನು ಉಗಿಸ್ಕೊಳ್ಳೋದೆಚ್ಚ ತಕ್ಕೋ ಬತ್ತಿದ್ದ. ಈಗ ಯಾವುದೋ ವ್ಯವಹಾರ ಸಿಕ್ಕದಲ್ಲ, ಅದಕ್ಕೆ ಬಂದಿಲ್ಲ. ಮಾವ, ಅತ್ತೆಗೆ ಏನಾದ್ರು ಗೊತ್ತಾ? ಏನೋ ಕಣವ, ಅವಳೆಲ್ಲಿ ಬಾಯ್ ಬಿಟ್ಟಾಳು, ಏನೋ ಗೊತ್ತಿಲ್ಲ, ಬಾಯ್ ಬಿಟ್ಟಿಲ್ಲ. ನೋಡೋಣ ತಕ್ಕೋ, ಬರ್ತದೆ. ಎಷ್ಟು ದಿವಸ ಅಂತ ಕೆಮ್ಮುವೆ ಊಸುವೆ ಹಮ್ಮಿಕೊಂಡಿರೋಕ್ಕಾದತ್ತು? ಒಂದಲ್ಲ 1 ಗಂಟೆ ಹೊತ್ತಿಗೆ ಈಚೆಗೆ ಬಂದೇ ಬರಲೇಬೇಕು. ತಾತ ಚೆನ್ನಾಗಿರ್ತು, ಕೆಮ್ಮುವೆ ಊಸುವೆ ಅಮಿಕೊಳಕ್ಕಾಗಕ್ಕಿಲ್ಲ. ನೋಡಿ ನನ್ನ ಮೊಮ್ಮಗಳು ಏನಗವ. ಅಂದಂಗೆ ಸಸಿ, ನಿಮ್ಮ ಅಪ್ಪ ಅವಂಗೂ ಬರೋಕ್ಕೆ ಕೇಳ್ಬೇಕಾಗಿತ್ತು ಕಣವ. ನರಸಿಂಹನ್ ನೋಡಿ ಸ್ಯಾನೇ ದಿವಸ ಆಗೋಗಿತ್ತು. ಹಂಗೂ ಅವನಿಗೂ ಇನ್ನೇನು ಕೆಲಸ ಇತ್ತು, ಜೊತೆಗೆ ಹೋಗ್ಬಿಟ್ಟು ಬರ್ಬೋದಾಗಿತ್ತು. ಅದು ಮಾವಯ್ಯ. ಮಾವಯ್ಯ, ಸುಮ್ಕಿರು, ಅವ್ರಿಗೆಲ್ಲ ವಯಸ್ಸಾಗಿರ್ತದೆ. ಅಲ್ಲೆಲ್ಲ ಬಿಸಿಲಲ್ಲಿ ಕರ್ಕೊಂಡು ತಿರ್ಗಾಡೋಕ್ಕಾಗುತ್ತೆ. ಅತ್ತಗೆ ಇಲ್ಲಿದ್ದಂಗೆ ಇರೋಕ್ಕಿಲ್ಲ, ಅತ್ತಾಗ ಮಳೆ ಥಂಡಿ ಇರ್ತವೆ. ಇರ್ತದೆ ಕಣ್ರಿ. ಯಾಕೆ ವಂಗತಿ? ಅಯ್ಯೋ ಮಾವಯ್ಯ, ಏನಿಲ್ಲ ಬಿಡಿ. ಅದೇನ ಸತೀಶ, ಸಸಿ ಹೆಂಗಂತಾಳೆ? ಯಾಕ್ಲಾ? ಅವಳೊಬ್ಳು ನಸ ಮುಸ ಅನ್ಕೊಂಡು ಇರೋದು ಹೇಳ್ತೀನಿ ಕೇಳು, ಕರ್ಕೊಂಡೋಗೋಣ ಅಂತ ಇವಳು ಅಂದ್ಲು. ನಾನೇ ಸುಮ್ಕೆ ಯಾಕೆ ಎಲ್ಲರೂ ಎಷ್ಟೊಂದು ತರಿ ಜನ ಅಂಥೇಳಿ ಬೇಡ ಅಂದೆ. ಅದಕ್ಕೆ ಹಂಗೆ ಆಡ್ತಾವಳೆ. ನೀನು ಹೇಳು, ಏನು ಸ್ವಂತ ಗಾಡಿನೇ? ಬಿಡು, ಹೊತ್ತಿಗೆ ಒಬ್ರ ಮೇಲೊಬ್ರು ಹೆಂಗೋ ಹೋಗೋಣ ಅನ್ನಕ್ಕೆ.
ಈ ಬಸ್ ಟ್ರೈನ್ ಹತ್ತಿಳ್ದು ಅವರಪ್ಪ ಅವಂಗೂ ಸಹ ತಪ್ಪರೆ ಸುಮ್ಕೆ ಹಾಕ್ಬೇಕು ಸುಮ್ಕೆ 4 ಜನ ಹೋಗುತ್ತೆ ಕಾರ್ 6 ಜನ ಹೋಗೋದು ಇನ್ನೊಂದು ಕಿತ ಯಾವಾಗಾರ ಕಾರ್ಗೆ ತಗೊಂಡೋಗಿ ಹೋಗೋಣ ಅಂತ ಸುಮ್ಕಾದೆ. ಓ ಅದು ಒಂದು ಕಿತ ಸರಿಯೇ, ಹೋಲಿ ಬಿಡು. ಐ ಟ್ರೈನ್ ಎಷ್ಟು ಚೆನ್ನಾಗಿ ಹೋಯ್ತಾ ಇದೆ. ಅಲ್ಲಿ ಅಲ್ಲಿ ತಾತ ಹಸು ಹಸು ಅಲ್ಲಿ. ಹೂ ಕಣವ ನೋಡವ ಎಲ್ಲ. ನಾನು ಕಿಟಕಿ ಪಕ್ಕ. ಪುಟ್ಟಿ ಸ್ಯಾನ್ ಯಾವತ್ತು ನೀರಲ್ಲಿ ಕುತ್ಕೋಬಾರ್ದು. ತಾತಂಗೆ ಬಿಡು, ತಾತಂಗೆ ಗಾಳಿ ಆಡ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ. ಚಿಕ್ಕ ಮಕ್ಳು ಹೊತ್ತ ಕುತ್ಕೋಬಾರ್ದು ಕಣವ ರಾತ್ರಿ ಹೊತ್ತು. ಹಾಂ ಹ್ಞೂ ಸರಿ, ಸ್ವಲ್ಪ ಹೊತ್ತು ಆಮೇಲೆ ಆ ಕಡೆ ಹೋಗ್ಬಿಡ್ತೀನಿ. ಬಿಡ್ಲಾ ಕುತ್ಕೊಳ್ಳವ ಕತ್ಲಾಗೋದಕ್ಕೆ ನೀನು ಇತ್ತಾಗ ಬಂದ್ಬಿಡು. ಸತೀಶ, ನಾನು ನೀನು ಹೊಸಿ ಹೊತ್ತು ನೀನು ಹೊಸಿ ಹೊತ್ತು ನಾನು ನಂಗೆ ಎಚ್ಚರ ಇರೋಣ. ಸಸಿನೂ ಮಗನೂ ಊಟ ಮಾಡಿ ಮನಿಕೋಬಿಡ್ಲಿ. ಈ ಬೆಂಚ್ ಮೇಲೆ ಅವರಿಬ್ರು ಮನಿಕೊಳ್ಳಿ, ನಾವಿಬ್ರು ಆ ಬೆಂಚ್ ಮೇಲೆ ಕುತ್ಕೊಳ್ಳೋಣ ಕಣ್ಲ. ಏನು ಬೇಡ ಮಾವಯ್ಯ, ನೀವು 3 ಆಳು ಮನೆ ಕಳಿ, ನಾನು ಎಚ್ಚರ ಇದ್ದೇನು. ಏಯ್ ಇಡೀ ರಾತ್ರಿ ಇರಾಕಂಡ್ಲ ಒಬ್ರೆಯ ಬೆಳಗ್ಗೆ ತಲೆ ಓಡ್ತದ, ತಲೆ ಹಿಡ್ಕೊಳಂಗಾಗ್ತದೆ. ಹೊತ್ತು ನನಗೇನು ಈಗ ಅಷ್ಟೊತ್ತು ಮನಿಕೊಂಡು ನಿದ್ದ ಆತು ಒಂದು 2 ಗಂಟೆ ಟೈಮು, ಆಮೇಲೆ ನಿದ್ದೆ ತಕ್ಕಿಲ್ಲ, ಎದ್ದು ಬಿಡ್ತೀನಿ. ಸರಿ ಆಯ್ತು ತಗೊಳ್ಳೆಪ್ಪ. ನಿದ್ದೆ ಮಾಡು ಅಂದರೆ ನಾನು ಬಿಟ್ಟೆನಾ? ಮನೆ ಕತ್ತೀನಿ, ನೀನೇ ಎದ್ದು ಕುತ್ಕೊಂಡು ನೋಡ್ಕೊ. ಅಯ್ಯೋ ನೀವಿಬ್ರು ಯಾಕೆ ನಿದ್ದೆಗಿರ್ತೀರಿ? ನೀವಿಬ್ರು ಅಷ್ಟೊತ್ತು ಎದ್ದಿದ್ದು ಆಮೇಲೆ ನನ್ನೇ ಒಂದಿಷ್ಟೊತ್ತು ಎಬ್ಬರಿಸ್ಬಿಡಿ. ಬೆಳಗಿನ ಜಾವದಲ್ಲಿ ನಾನು ನೋಡ್ಕೋತೀನಿ. ಓ ಸರಿ ಹೆಣ್ಮಕ್ಳಲ್ಲ ಯಾಕೆವಾ ಮನಿಕೋ ನೀನು ಅಚ್ಚುಕಟ್ಟಾಗಿ. ಯಪ್ಪ ಏನು ಸೆಕೆ ಆಯ್ತಿತ್ತು. ಟ್ರೈನ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸೆಕೆ ಕಮ್ಮಿ ಆಯ್ತು. ಹೂ ಕಣ್ಮು ಹಂಗೆಯಾ? ಏನು ಹೊಸಿದಾಗೆ ಆಯ್ತದ? ಮಳೆ ಹೋಯ್ತದೋ ಏನೋ ಕಾಣೆ. ಓ ಅಲ್ಲಲ್ಲಿ ಉಯ್ತಾದಂತೆ ಕಣ್ರಿ, ಬೆಂಗಳೂರಾಗೂ ನೆನೆಲ್ಲ ಊದದಂತೆ. ಹ್ಞೂ ಅಮ್ಮ ಅವಾಗಲೇ ಮೊಬೈಲಾಗೆ ನೋಡ್ತಿತ್ತು. ಹೂ ಕಣವ, ಅದ್ಯಾರು ಪೇಪರ್ನಾಗ ಓದ್ತಿರು ಕಣ ಹೋಟ್ಲಲ್ಲಿ. ಓ ಸರಿ ಆಯಿತು. ಈಗ ಒಂದು ಕೆಲಸ ಮಾಡ್ತೀನಿ, ನನಗೂ ಒಟ್ಟಿಗೆ ಬಿದ್ದರೆ ನಿದ್ದೆ ಹತ್ತು ಬಿಡ್ತದೆ. ನಿಮಗೆಲ್ಲ ನಿದ್ದೆ ಹತ್ತೋದಕ್ಕೆ ನಾನು ನೆಬ್ಬರಿಸ್ಬಿಡಿ. ನಾನು ಈಗಲೇ ಒಂದು ಅರ್ಧ ಗಂಟೆ ಮನಿಕೊಂಡು ಎದ್ಬಿಟ್ಟೇನು. ಹ್ಞೂ ಸರಿ ಹಂಗೆ ಮಾಡು, ಒಳ್ಳೇದು. ಶಿವ ಪರಮಾತ್ಮ. ನಿಮ್ಮ ಅಪ್ಪ ಮನಿಕೊಂಡ ಕಣಿವ, ಚಿಕ್ಕ ಹುಡುಗನಲ್ಲೂ ಹಿಂಗೆಯ ನಿದ್ದೆ ಅಂದರೆ ಹೊಟ್ಟೆಗೆ ಬೀಳ್ತದೋ ಇಲ್ಲೋ ಗೊರ್ರೋನು. ಹ್ಞೂ ಮಾವಯ್ಯ, ಮುಂಚೆಲ್ಲೂ ಹಂಗೆ ಮಾಡೋರು, ಇತ್ತಿತ್ತಾಗೆ ಓಸಿ ಕಮ್ಮಿ ಮಾಡೋರು ನಿದ್ದೆನ. ಜವಾಬ್ದಾರಿ ಅಲ್ವೇನೇವಾ, ಹೋಲಿ ಬಿಡು. ಆದರೆ ಕೆಲಸ ಅಂತ ಬಂದಾಗ ಅದು ಆಗ್ಲಾಗಲಿ ರಾತ್ರಿ ಆಗಲಿ ಮಾಡೇ ಬಿಡೋನು. ನಂಗೂ ನಿದ್ದೆ ಬರ್ತಾಯ್ತಮ್ಮ. ಓ ಮಗ್ಗಿಗೂ ನಿದ್ದೆ ಬರ್ತದೆ ಪಾಪ, ಸಾಕಾಯ್ತು ಬಿಸಿಲಲ್ಲಿ ಓಡಾಡಿ ಅದುವೇ. ಏವಾ ಬೇಡ ತಾಯಿ, ನೀನೀಗ ಮನಿಕೆ ಬಿಡ. ಆಮೇಲೆ ರಾತ್ರಿ ಎಲ್ಲ ಎದ್ದು ಕುತ್ಕೊಂಡ್ರೆ ನಾನೆಲ್ಲ ಹೋಗ್ಲಿ, ನಾನು ನಿದ್ದೆ ಬರ್ತಿರ್ತದೆ. ಈಗ ಒಂದು ಗಳಿಗೆ ನಿದ್ದೆ ತಡ್ಕೋ, ನಿಮ್ಮ ಅಪ್ಪಂದು ಆಗ್ಬಿಡ್ಲಿ. ನೀನು ಗಂಟೆ ಆದರೆ ಕತ್ಲಾದ್ಮೇಲೆ ಊಟ ಮಾಡಿ ಮನಿಕೊಳ್ಳೋಣ ಆಯ್ತವಾ? ನೋಡು ತಾಯಿ, ಅಲ್ಲಿ ನೋಡು ಕಿಟಕಿಯಾಗಿ ಏನೇನೋ ಕಾಣ್ತವೆ ನೋಡು, ದೊಡ್ಡ ಬಿಲ್ಡಿಂಗ್ ಕಾಣ್ತವೆ ಎಲ್ಲ ನೋಡು.